ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮಾಡೆಲ್ ಕ್ವಶನ್ ಪೇಪರ್ ಇಂದ ಸಮ್ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಮೊದಲೇ ಭಾಗ ಆಗಿರ್ತದೆ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದ್ರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಮಾಡೆಲ್ ಕ್ವಶನ್ ಪೇಪರ್ನ ಪಡಿಬಹುದು. ಸೊ ಇದು ಪೇಡ್ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ ಹೋಗಬೇಕಂದ್ರೆ ನೀವು ಮೆಂಬರ್ಶಿಪ್ ಅನ್ನ ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಕೂಡ ಕೇಳಬಹುದಾಗಿರ್ತದೆ. ನಿಮ್ಗೆ ಮೆಂಬರ್ಶಿಪ್ ತಗೊಳ್ಳಿ ಏನಾದರೂ ತೊಂದರೆ ಆದ್ರೆ ನೀವು ಮೆಸೇಜ್ ಮಾಡಿ ಕೇಳಬಹುದು. ಸೊ ನನ್ನ ಟೆಲಿಗ್ರಾಮ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡುವ ಮುಖಾಂತರ ಮೆಸೇಜ್ ಮಾಡಿ ಕೇಳಿ ತಿಳ್ಕೋಬಹುದು. ಸೊ ಈಗ ಮಾಡೆಲ್ ಕ್ವಶನ್ ಪೇಪರ್ ಒಂದೇದ ಫಸ್ಟ್ ಕ್ವಶನ್, ಇಫ್ 5x² plus 11x plus 6 equal to 0 then one root of this equation is ಅಂದರು. ಸೊ ಇಲ್ಲಿ ಈ ಇಕ್ವೇಶನ್ ಒಂದು ರೂಟ್ ಯಾವ್ದಾಗುತ್ತ ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ ನಾವು ಕ್ವಾಡ್ರಾಟಿಕ್ ಫಾರ್ಮುಲಾ ಅನ್ನ ಇಲ್ಲಿ ನೋಡಬಹುದು. ಎಕ್ಸ್ ಅನ್ನ ನಾವು ಇಲ್ಲಿ ಕಂಡುಹಿಡಬೇಕು. ಸೊ ಇಲ್ಲಿ -b ಪ್ಲಸ್ ಆರ್ ಮೈನಸ್ ರೂಟ್ b² ಮೈನಸ್ 4ac ಆಗಿರ್ತದೆ. ಇಲ್ಲಿ ಹೋಲ್ ಡಿವೈಡೆಡ್ ಬೈ 2a ಆಗಿರ್ತದೆ. ಸೊ ಇಲ್ಲಿ b ಅಂದ್ರೆ ಏನಾಗುತ್ತೆ, ಇಲ್ಲಿ 11 ಆಗುತ್ತೆ, a ಅಂದ್ರೆ 5 ಆಗುತ್ತೆ, ಹಾಗೆ c ಅಂದ್ರೆ 6 ಆಗುತ್ತೆ. ಸೊ ಇಲ್ಲಿ b ಅಂದ್ರೆ 11. ಸೊ 11 ಮೈನಸ್ 11 ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಅಂದ್ರೆ 11 ಸ್ಕ್ವೇರ್ 11 ಸ್ಕ್ವೇರ್ 121 ಆಗುತ್ತೆ, ಮೈನಸ್ 4ac 4 ಇಂಟು a ಅಂದ್ರೆ 5 c ಅಂದ್ರೆ 6. ಸೊ 4 5 20 26 120. ಸೊ ಡಿವೈಡೆಡ್ ಬೈ 2 ಇಂಟು a ಅಂದ್ರೆ 5 2 ಇಂಟು 5. ಸೊ ಇಲ್ಲಿ ಮೈನಸ್ 11 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಇಲ್ಲಿ 120 ಅಂದ್ರೊಳಗ 120 ಹೋತಂದ್ರೆ ಇಲ್ಲಿ 1 ಉಳಿತದ, ಡಿವೈಡೆಡ್ ಬೈ ಇಲ್ಲಿ 10 ಆಗುತ್ತೆ. ಸೊ ಇಲ್ಲಿ 1 ಏನಾಗುತ್ತೆ 11 ಮೈನಸ್ 11 ಮೈನಸ್ ಇಲ್ಲಿ ರೂಟ್ 1 ಅಂತ ಆಗುತ್ತೆ. ಸೊ ಹಾಗಾಗಿ ಮೈನಸ್ 11 ಮೈನಸ್ 1 ಡಿವೈಡೆಡ್ ಬೈ 10 ಇದೊಂದು ಆಗುತ್ತೆ. ಸೊ ಇದ ನಮ್ಗ ಬೇಕಾಗಿದ್ದು. ಸೊ ಮೈನಸ್ 11 ಮೈನಸ್ 1 ಅಂದ್ರೆ ಇದ ಮೈನಸ್ 12 ಬೈ 10 ಆಗುತ್ತೆ. ಸೊ ಇಲ್ಲಿ 2 6 2 5. ಸೊ ಮೈನಸ್ 6 ಬೈ 5. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, so what is the degree of a polynomial 8x raised to 4 plus 2x raised to 2 y raised to 3 plus ಇಲ್ಲಿ 4 ಅದ ಅನ್ಸುತ್ತಾ ಮೋಸ್ಟ್ಲಿ. ಸೊ ಇಲ್ಲಿ 4 ಅದ. ನೆಕ್ಸ್ಟ್ ಇಲ್ಲಿ ಯಾವ ಒಂದು ಪಾಲಿನಾಮಿಯಲ್ ಇಲ್ಲಿ ಡಿಗ್ರಿ ಜಾಸ್ತಿ ಅದ ಅಂದರು. ಇಲ್ಲಿ 8x raised to 4 ಅದ. ಸೊ ಇದು ಒಂದು ಟರ್ಮ್ ಆಯ್ತು. 2 ಇಂಟು x raised to x² y raised to y³ ಆಗಿರ್ತದ. ಸೊ ಇಲ್ಲಿ 4 ಇರ್ತದ. ಸೊ ಇಲ್ಲಿ ಯಾವ ಟರ್ಮ್ ನಲ್ಲಿ ಹೈಯೆಸ್ಟ್ ಪವರ್ ಗಳು ಇರ್ತಾವು ಅದ ಇಲ್ಲಿ ಡಿಗ್ರಿ ಆಫ್ ಪಾಲಿನಾಮಿಯಲ್ ಆಗಿರ್ತದ. ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ x raised to 4 ಅದ. x raised to 4 ಒಳಗ ಇಲ್ಲಿ 4 ಆಗಿರ್ತದ. ಇಲ್ಲಿ 2 ಇಂಟು x² y³ ಅದ. ಸೊ ಇಲ್ಲಿ ಇದರ ಪವರ್ ಇಲ್ಲಿ 2 ಅದ, ಇಲ್ಲಿ 3 ಅದ. ಸೊ ಟೋಟಲ್ ಆಗಿದೆ 5 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 ಅನ್ನು ಕೊಟ್ಟಿದ್ದಾರೆ. ಸೊ 4 ಡಿಗ್ರಿ 0 ಇರ್ತದ. ಸೊ ಹೈಯೆಸ್ಟ್ ಡಿಗ್ರಿ ಯಾವ್ದದ 5 ಅದ. ಸೊ ಹಾಗಾಗಿ ಡಿಗ್ರಿ ಆಫ್ ಪಾಲಿನಾಮಿಯಲ್ ಇಸ್ ಇದಾಗುತ್ತೆ. ಸೊ ಇಲ್ಲಿ 5 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, 4 men and 6 boys can finish a piece of work in 20 days. Will 3 men and 4 boys can finish it in 28 days. Find the time taken by one man alone, one boy alone to finish the work. So ಇಲ್ಲಿ 1 man per day ಅಂತ m ಅಂತ ತೋರಿ, 1 boy per day ಅಂತ b ಅಂತ ತೋರಿ. So next ಇಲ್ಲಿ
ಸೊ ಇಲ್ಲಿ 4 men plus 6 boy ಫಿನಿಶ್ ವರ್ಕ್ ಎಷ್ಟು ದಿನದಲ್ಲಿ 20 ದಿನದಲ್ಲಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 3 men plus 4 boy ಫಿನಿಶ್ ವರ್ಕ್ ಇನ್ 28 days. ಸೊ ಇಲ್ಲಿ 3 ಮ್ಯಾನ 4 ಬಾಯ ಕೂಡಿ 28 ದಿನ, 4 ಮ್ಯಾನ 6 ಬಾಯ ಕೂಡಿ 20 ದಿನದಲ್ಲಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರು. ಇಲ್ಲಿ 1 ಮ್ಯಾನ 1 ಬಾಯ ಫಿನಿಶ್ ಮಾಡಕ್ಕೆ ಇಲ್ಲಿ ಎಷ್ಟು ದಿನ ಬೇಕಂತ ಅವ್ರು ಇಲ್ಲಿ ಕೇಳಿದಾರು. ಸೊ ಹಾಗಾಗಿ ಇದನ್ನ ಸಾಲ್ವ್ ಯಾವ ರೀತಿ ಮಾಡೋದಂದ್ರ ಇದಕ್ಕೆ ಇಂಟು 3 ಮಾಡ್ರಿ, ಇದಕ್ಕೆ ಇಂಟು 4 ಮಾಡ್ರಿ. ಸೊ ಇದು ಟೋಟಲ್ ಇಕ್ವೇಶನ್ ಇದಕ್ಕೆ 4 ದಿಂದ ಇಂಟು ಮಾಡ್ರಿ, ಇದಕ್ಕೆ 3 ದಿಂದ ಇಂಟು ಮಾಡ್ರಿ. ಸೊ ಅವಾಗ ಏನಾಗುತ್ತೆ ಇದ 12m ಪ್ಲಸ್ 6 18b ಇಲ್ಲಿ 3/20 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 into m 4 into 3m ಅಂದ್ರ 12m ಪ್ಲಸ್ 4 into 4b ಅಂದ್ರ 16b ಈಕ್ವಲ್ ಟು 4/28 ಆಗುತ್ತೆ. ಸೊ ಇದನ್ನ ಎರಡು ಇಲ್ಲಿ 12m ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 18b ಒಳಗ 16b ಹೋದ್ರೆ ಇಲ್ಲಿ 2b ಉಳಿತದ. ನೆಕ್ಸ್ಟ್ ಇಲ್ಲಿ 4 1 4 7 ಆಗುತ್ತೆ. ಸೊ ಇಲ್ಲಿ 3/20 ಮೈನಸ್ 1/7 ಮಾಡ್ಬೇಕು. ಸೊ ಇದನ್ನ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 1/140 ಆಗುತ್ತೆ. ಸೊ ಇಲ್ಲಿ ನೀವು ಮಾಡಿ ನೋಡ್ಬೋದು 3/20 ಮೈನಸ್ 1/7 ಇದನ್ನು ಮಾಡಿದಾಗ ನಮ್ಗ ಇಲ್ಲಿ ಇದರ ಲಸ 140 ಆಗಿರ್ತದ. ಸೊ ಇಲ್ಲಿ 20 27 ಆಗಿರ್ತದೆ. ಇದ 3 7 21 ಆಗುತ್ತೆ. ಮೈನಸ್ ಇಲ್ಲಿ ಇದು 20 ಆಗುತ್ತೆ, 1 20 20 ಆಗುತ್ತೆ. ಸೊ 21ರಲ್ಲಿ 20 ಹೋದ್ರ 1 ಉಳಿತದ. ಸೊ 1/140 ಆಗಿರ್ತದ. ಇಲ್ಲಿ 2b ಈಕ್ವಲ್ ಟು 1/140 ಆಯ್ತು. ಈ 2 ಇದ್ದಿದ್ದ ಈ ಕಡೆ ಬಂದ್ರೆ ಏನಾಗುತ್ತೆ, ಇಲ್ಲಿ ಇಂಟು ಅದ, ಇಲ್ಲಿ ಬಂದ್ರೆ ಭಾಗಾಕಾರ ಆಗುತ್ತೆ. ಸೊ b ಈಕ್ವಲ್ ಟು ಏನಾಗುತ್ತೆ 1/280 ಇಲ್ಲಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು b ಈಕ್ವಲ್ ಟು 1/280 ಆತಂದ್ರ ಸೊ ಬಿ ಎಷ್ಟು ಟೈಮ್ ಅನ್ನ ಅಂದ್ರೆ ಬಾಯ್ ಎಷ್ಟು ಟೈಮ್ ತೋತಾನೋ 280 ಡೇಸ್ ಅನ್ನ ಇಲ್ಲಿ ತೋತಾನೋ. ಸೊ ಇಲ್ಲಿ 280 ಡೇಸ್ ಇರೋದ ಅದ ಇಲ್ಲಿ ನೋಡ್ಬೋದು. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ the sum of AP 4 7 10 13 up to 20 terms is ಅಂದರು. ಸೊ ಇಲ್ಲಿ AP ಒಳಗ ಇಲ್ಲಿ ಫಸ್ಟ್ ಟರ್ಮ್ A ಈಕ್ವಲ್ ಟು ಏನಾಗುತ್ತೆ 4 ಆಗುತ್ತೆ, D ಈಕ್ವಲ್ ಟು ಏನಾಗುತ್ತೆ 7 ಮೈನಸ್ 4 ಈಕ್ವಲ್ ಟು 3 ಆಗುತ್ತೆ. ಇಲ್ಲಿ ನಮಗ 20 ಟರ್ಮ್ ಅಂದ್ರ n ಈಕ್ವಲ್ ಟು 20 ಆಗುತ್ತೆ. ಸೊ 20 ಆದ ನಂತರ ಇಲ್ಲಿ ನಮಗ ನಾವು ಸಮ್ಮನ್ನ ಕಂಡು ಹಿಡಬೇಕು. ಸಮ್ಮನ್ನ ಕಂಡು ಹಿಡಿಯುವ ಫಾರ್ಮುಲಾ Sn ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಈ ವ್ಯಾಲ್ಯೂಗಳನ್ನ ಸೊ ಈ ಫಾರ್ಮುಲಾದಾಗ ಹಾಕಿರ ನಮಗ ಆನ್ಸರ್ ಎಷ್ಟು ಬರ್ತದ, ಇಲ್ಲಿ 650 ಅನ್ನೋ ಆನ್ಸರ್ ಇಲ್ಲಿ ನಮಗ ಬರ್ತದ. ಸೊ ಇಲ್ಲಿ ಎ ಬೆಲೆಯನ್ನು ಹಾಕುದು, ಡಿ ಬೆಲೆಯನ್ನು ಹಾಕುದು, ನೆಕ್ಸ್ಟ್ n ಬೆಲೆಯನ್ನು ಹಾಕುದು. ಇಲ್ಲಿ 20/2 ಆಗುತ್ತೆ ಇಂಟು 2 ಇಂಟು 4 ಪ್ಲಸ್ 20 ಮೈನಸ್ 1 ಇಂಟು 3. ಸೊ ನೆಕ್ಸ್ಟ್ ಇಲ್ಲಿ 2 ಒಂದೇ, ಇಲ್ಲಿ 2 10 ಆಗುತ್ತೆ. ನೆಕ್ಸ್ಟ್ 2 8 2 4 8 ಆಗುತ್ತೆ. ಇಲ್ಲಿ 20ರಲ್ಲಿ 1 ಹೋದ್ರೆ 19 19 3 57 ಆಗುತ್ತೆ. 57 8 65 ಆಗುತ್ತೆ. ಸೊ ಇಲ್ಲಿ ಹೊರಗ 10 ಅದ. ಸೊ ಇಂಟು 10 ಮಾಡಿದಾಗ ಇಲ್ಲಿ ನಿಮ್ಗ 650 ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. 4ನೇ ಕ್ವಶನ್. Next question. The product of numbers is 24 times the difference between these two numbers. If the sum of these numbers is 14,
then find the larger number. ಸೊ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಇಸ್ ಪ್ರಾಡಕ್ಟ್ ಇಲ್ಲಿ ಯಾವ ತೊಂದರು ಎಕ್ಸ್ ಮತ್ತು y ಅನ್ನ ತೊಂದರು. ಸೊ ಇವುಗಳು ಯಾವುದಕ್ಕೆ ಈಕ್ವಲ್ ಅದ ಅಂದ್ರೆ ಇಲ್ಲಿ 24 ಟೈಮ್ಸ್ ಆಫ್ ದೀಸ್ ಡಿಫರೆನ್ಸ್ ಅಂದ್ರೆ ಎಕ್ಸ್ ಮೈನಸ್ y ಗೆ ಈಕ್ವಲ್ ಅದ. ಬಟ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಸಮ್ ಆಫ್ ದೀಸ್ ನಂಬರ್ ಇಸ್ 14. ಸೊ ಇವುಗಳ ಸಮ್ ಅಂದ್ರೆ ಪ್ಲಸ್ ಏನಾಗಿರ್ತದ 14 ಇಲ್ಲಿ ಆಗಿರ್ತದ. ಸೊ ಇದನ್ನ ಅವರ ಇಲ್ಲಿ ನಮಗೆ ಕೊಟ್ಟಿದ್ದಾರೆ, ಒಂದ ಎಕ್ಸ್ y ಈಕ್ವಲ್ ಟು 24 ಇಂಟು ಎಕ್ಸ್ ಮೈನಸ್ y, ಇನ್ನೊಂದು ಎಕ್ಸ್ ಪ್ಲಸ್ y ಈಕ್ವಲ್ ಟು 14. ಸೊ ಇಲ್ಲಿ ನಮಗ ಇದೇನಾಗುತ್ತೆ, ಇಲ್ಲಿ ನಾವ ಎಕ್ಸ್ ಅನ್ನ ಇಟ್ಕೊಂಡು ಇಲ್ಲಿ ಎಕ್ಸ್ ಅನ್ನ ಈ ಕಡೆ ಕಳ್ಸೋಣ. ಸೊ ಆಗ ಇಲ್ಲಿ y ಈಕ್ವಲ್ ಟು ಏನಾಗುತ್ತೆ 14 ಮೈನಸ್ ಎಕ್ಸ್ ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ y ಬೆಲೆ ನಮಗ್ ಸಿಕ್ತು. ಈ y ಬೆಲೆಯನ್ನ ಏನೈತಿ ಈ ಇಕ್ವೇಶನ್ ದಾಗ ಹಾಕಿದಾಗ ಎಕ್ಸ್ ಇಲ್ಲಿ y ಅಂದ್ರೆ ಏನ್ ಬಂತು 14 ಮೈನಸ್ ಎಕ್ಸ್ ಈಕ್ವಲ್ ಟು 24 ಇಂಟು ಎಕ್ಸ್ ಮೈನಸ್ y ಅಂದ್ರೆ 14 ಮೈನಸ್ ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ 14x ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 24 ಆಸ್ ಇಟ್ ಇಸ್ ಇಡ್ರಿ, ಇಲ್ಲಿ ಎಕ್ಸ್ ಮೈನಸ್ 14 ಪ್ಲಸ್ ಎಕ್ಸ್. ಸೊ ಇಲ್ಲಿ ಮೈನಸ್ ಅದ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ. ಸೊ ಇಲ್ಲಿ ಈ ಪ್ಲಸ್ ಎಕ್ಸ್ ಇಲ್ಲಿ ಈ ಪ್ಲಸ್ ಎಕ್ಸ್ ಟೋಟಲ್ 2x ಆಗುತ್ತದೆ. ಸೊ ಇಲ್ಲಿ 14x ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ 24. ಸೊ ಇದೊಂದು ಎಕ್ಸ್ 2x ಮೈನಸ್ 14 ಇದೆ ಆಗುತ್ತೆ. ಸೊ ನೆಕ್ಸ್ಟ್ 14x ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಈ 24 ಇದ್ದಿದ್ದು ಒಳಗೆ ಇಂಟು ಮಾಡಿದಾಗ 48x ಮೈನಸ್ ಇದ 14 ಇಂಟು 24 ಮಾಡಿದಾಗ ನಮಗೆ ಎಷ್ಟು ಬರ್ತದ 14 28. ಸೊ ಇಲ್ಲಿ ನಮಗ 336 ಇಲ್ಲಿ ಬರ್ತದ. ನೆಕ್ಸ್ಟ್ ಈ ಎಕ್ಸ್ ಸ್ಕ್ವೇರ್ ಅನ್ನ ಈ ಕಡೆ ಕಳ್ಸ್ರಿ, ಇವನ್ನೆಲ್ಲ ಒಂದೇ ಸೈಡ್ ಮಾಡಿದಾಗ ನಮಗ ಏನ್ ಬರ್ತದ ಇಲ್ಲಿ ಎಕ್ಸ್ ಸ್ಕ್ವೇರ್. ಸೊ ಅದು ಮೈನಸ್ ಅದ, ಈ ಕಡೆ ಬರ್ತಾನ ಪ್ಲಸ್ ಆಗಿರ್ತದ. ಇಲ್ಲಿ 48x ಅದ, ಇಲ್ಲಿ 14x ಅದ, ಇದು ಪ್ಲಸ್ ಅದ, ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 48x ಒಳಗ 14x ಅನ್ನ ಕಳೆದ್ರೆ ನಮಗ ಮೈನಸ್ 34x ಇಲ್ಲಿ ಉಳಿತದ. ನೆಕ್ಸ್ಟ್ ಇಲ್ಲಿ ಮೈನಸ್ 336 ಇಲ್ಲಿ. ಸೊ ಇದನ್ನ ಏನೈತಿ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮುಲಾದಾಗ ಹಾಕಿ ಎಕ್ಸ್ ಬೆಲೆಯನ್ನ ನಾವಿಲ್ಲಿ ಕಂಡು ಹಿಡಿಬಹುದು. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 34x ಮೈನಸ್ 336 ಬಂದದ. ಸೊ ಇಲ್ಲಿ ಬಂದದ ನೋಡ್ರಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 34x ಮೈನಸ್ 336 ಈಕ್ವಲ್ ಟು 0. ಸೊ ಇದನ್ನ ನಾವು ಇಲ್ಲಿ ಫಾರ್ಮುಲಾದಾಗ ಹಾಕುದು. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮುಲಾದಾಗ ಹಾಕಿದಾಗ ನಮಗ ಇಲ್ಲಿ ನಮಗ ಆನ್ಸರ್ ಯಾವ ಟೈಪ್ ಬರ್ತದ ಅಂದ್ರೆ ಈ ಟೈಪ್ ಮೈನಸ್ 34 ಪ್ಲಸ್ ಆರ್ ಮೈನಸ್ 50 ಡಿವೈಡೆಡ್ ಬೈ 2 ಅಂತ ಬರ್ತದ. ಸೊ ಇಲ್ಲಿ ಎ ಅಂದ್ರೆ ಏನೈತಿ ನಿಮ್ ಮೊದಲಿಗೆ ಫಾರ್ಮುಲಾ ಏನದ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅದ. ಸೊ ಇಲ್ಲಿ ಎ ಅನ್ನೋದು a ಈಕ್ವಲ್ ಟು 1 ಆಗುತ್ತೆ, ಬಿ ಈಕ್ವಲ್ ಟು 34 ಆಗುತ್ತೆ, ಸಿ ಈಕ್ವಲ್ ಟು ಮೈನಸ್ 336 ಇಲ್ಲಿ ಆಗ್ತದ. ಸೊ ಇಷ್ಟಾಗಿರ್ತದ. ಸೊ ಈ ಬೆಲೆಗಳನ್ನ ಇದರಲ್ಲಿ ಹೈಕ್ ಮಾಡಿದಾಗ ನಮಗ ಇಷ್ಟ ಆನ್ಸರ್ ಬರ್ತದ. ಸೊ ಇದನ್ನ ನಾವು ಮಾಡಿದಾಗ ಇಲ್ಲಿ ನಮಗ ಆನ್ಸರ್ ಎಷ್ಟು ಬರ್ತದೆ, ಇಲ್ಲಿ 8 ಅನ್ನೋದು ಇಲ್ಲಿ ಆನ್ಸರ್ ಬರ್ತದ. ಸೊ ಇಲ್ಲಿ ಅವರ ಪ್ಲಸ್ 50 ತೊಂದರು, ಪ್ಲಸ್ 50 ಇಲ್ಲಿ ಮೈನಸ್ 34 ಡಿವೈಡೆಡ್ ಬೈ 2 ಅದ. ಸೊ ಇಲ್ಲಿ 50ರಲ್ಲಿ 34 ಹೋತಂದ್ರ 16 ಬೈ 2 ಆಗುತ್ತ. ಇಲ್ಲಿ 2 ಒಂದೇ, ಇಲ್ಲಿ 2 8ಲಿ ಬಿ ಈಕ್ವಲ್ ಟು 8 ಅಲ್ಲಿ ಆನ್ಸರ್ ಆಗ್ತದ. ನೆಕ್ಸ್ಟ್ ಕ್ವಶನ್,
In a solving a problem, one student makes a mistake in a coefficient of the first degree term and obtain a -9 and -1 for the roots. Another student makes a mistake in a constant term of a equation and obtain a 8 and 2 for the roots. Correct equation is ಅಂದರು. ಸೊ ಇಲ್ಲಿ ಮೊದಲಿಗೆ ಫಸ್ಟ್ ಸ್ಟೂಡೆಂಟ್ ಮಿಸ್ಟೇಕ್ ಸಮ್ ಆಫ್ ರೂಟ್ಸ್ ಇಸ್ -9 ಪ್ಲಸ್ -1 ಈಕ್ವಲ್ ಟು -10 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೂಡೆಂಟ್ ಏನ್ ಮಾಡ್ತಾನೋ ದ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಾಗುತ್ತೆ ಇಲ್ಲಿ 8 ಇಂಟು 2 ಆಗುತ್ತೆ. ಸೊ 16 ಇಲ್ಲಿ ಆಗುತ್ತೆ. ಸೊ ಕರೆಕ್ಟ್ ಇಕ್ವೇಶನ್ ಶುಡ್ ಬಿ ರೂಟ್ಸ್ ಸಮ್ ಆಫ್ ರೂಟ್ಸ್ -10 ಇರಬೇಕು. ಅವುಗಳ ಪ್ರಾಡಕ್ಟ್ ಇಲ್ಲಿ ಸೊ ಇಲ್ಲಿ 16 ಆಗ್ಬೇಕದ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಸೊ ಇಲ್ಲಿ ನೀವು ನೋಡಬಹುದು ಕಾನ್ಸ್ಟೆಂಟ್ ಟರ್ಮ್ 8 ಮತ್ತು 2 ಕೊಟ್ಟಾರ ಅಂದ್ರ ಸೊ ಇವುಗಳ ಪ್ರಾಡಕ್ಟ್ ನಾವು ಇಲ್ಲಿ ತಗೊಂಡಾಗ 16 ಆಗಿರ್ತದ. ಸೊ ಮೋಸ್ಟ್ಲಿ ಇದ ಕ್ವಶನ್ ಒಳಗ ಇದ್ರೊಳಗ ಮಾಡೆಲ್ ಕ್ವಶನ್ ಪೇಪರ್ ಒಳಗ ಚೇಂಜ್ ಅದ ಅನ್ಸುತ್ತ. ಸೊ ಇದ ಡೌಟ್ ಅದ. ಸೊ ಕಮೆಂಟ್ ನಲ್ಲಿ ಆನ್ಸರ್ ಅನ್ನ ಪಿನ್ ಮಾಡಿರ್ತೀನಿ, ಇದನ್ನ ನೋಡ್ಕೋರಿ ಸ್ವಲ್ಪ. ನೆಕ್ಸ್ಟ್ the 50 term of 21 16 11 6 1 -4 19. ಸೊ ಇಲ್ಲಿ 15ನೇ ಟರ್ಮ್ 50 ಅಂತ ಟರ್ಮ್ ಏನಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ ಮೊದಲಿಗೆ ನಾವು ಎ ಅಂದ್ರೆ ಇಲ್ಲಿ ಫಸ್ಟ್ ಟರ್ಮ್ 21, ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಡಿ ಏನಾಗುತ್ತೆ 16 - 21 ಅಂದ್ರೆ ಇಲ್ಲಿ ನಮ್ಗ -5 ಇಲ್ಲಿ ಆಗುತ್ತೆ. n equal to 15 ಆಗುತ್ತೆ. ಸೊ ಇಲ್ಲಿ ನಾವು 15ನೇ ಟರ್ಮ್ ಅನ್ನ ಕಂಡು ಹಿಡಿಬೇಕು. ಸೊ ಇಲ್ಲಿ ಫಾರ್ಮುಲಾ ಏನ tn equal to a plus n minus 1 into d. ಸೊ ಇಲ್ಲಿ t15 ಅನ್ನ ನಾವು ಕಂಡು ಹಿಡಿಬೇಕು. a ಅಂದ್ರೆ 21 ಪ್ಲಸ್ n minus 1 ಅಂದ್ರೆ 15ರಲ್ಲಿ 1 ಹೋದ್ರೆ 14, ಇಲ್ಲಿ -5ರಿಂದ ಡಿ -5 ಅನ್ನ ಇಂಟು ಮಾಡಬೇಕು. ನೆಕ್ಸ್ಟ್ ಇಲ್ಲಿ 21 ಪ್ಲಸ್ 14 ಇಲ್ಲಿ 70 ಇಲ್ಲಿ ಆಗುತ್ತೆ. ಸೊ -70 ಆಗುತ್ತೆ. -70 ಒಳಗ 21 ಅನ್ನ ಕಳೆದಾಗ ನಮ್ಗ -49 ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ if p of x equal to x square minus 2 root 2x plus 1 then p of 2 root 2 is equal to ಅಂದರು. ಸೊ ಇಲ್ಲಿ ಸೊ ಇದು ಯಾವ ಫಾರ್ಮುಲಾ ಇದೆ ಅಂದ್ರೆ a plus x plus y whole square ಈ ಫಾರ್ಮುಲಾ ಇದೆ ಅದ. ಸೊ ಇದನ್ನ ಏನೈತಿ next question for the equation y equal to 7x minus 2 which of the following statement is true ಅಂದರು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಟ್ ಹ್ಯಾಸ್ an infinite number of solution. ಸೊ ಇಲ್ಲಿ 2 ವೇರಿಯೇಬಲ್ಸ್ ಇದಾವೆ. ಸೊ ಇದೊಂದು ಲೀನಿಯರ್ ಇಕ್ವೇಶನ್ ರಿಪ್ರೆಸೆಂಟ್ ಸ್ಟ್ರೇಟ್ ಲೈನ್ ಆಫ್ ಗ್ರಾಫ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ if the sum of a first 11 term of an arithmetic progression is equal to the of the first 19 term then what is the sum of a first 30 ಅಂದರು. ಸೊ ಇಲ್ಲಿ ಮೊದಲ 11 ಸಂಖ್ಯೆಗಳು ಮುಂದಿನ 19 ಸಂಖ್ಯೆಗಳ ಸಮಾದಾವ ಅಂದ್ರ ಸೊ ಇಲ್ಲಿ ಎರಡು ಸಮಾದಾವ ಅಂದ್ರ ನೆಕ್ಸ್ಟ್ ಮುಂದಿನ 30 ಸಂಖ್ಯೆಗಳು ಏನಾಗಿರ್ತದೆ ಇಲ್ಲಿ 0 ಆಗಿರ್ತದೆ. ಯಾಕಪ್ಪ ಅಂತಂದ್ರ ಸೊ ಇಲ್ಲಿ ಡಬಲ್ ಆಗ್ಬೇಕು ಒಂದ ಅಥವಾ ಏನೈತಿ ಇಲ್ಲಿ ನಾವು ಈ ಕಡೆ ಬಂದಾಗ 19 ಸಂಖ್ಯೆಗಳು ಮತ್ತ ಮೊದಲ 11 ಸಂಖ್ಯೆಗಳು ಎರಡು ಕೂಡಿಸಿದಾಗ ಅದುಗಳ ಸಮ ಇಲ್ಲಿ 0 ಆಗ್ತದೆ. ಅದು ಯಾವ ರೀತಿ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದು, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಟೈಮ್ ಕಡಿಮೆ ಇರೋದ್ರಿಂದ ನಾನು ಇದನ್ನ ನೆಕ್ಸ್ಟ್ ಕ್ವಶನ್ ಕೊಟ್ಟು. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ an article is 15% less than the that article B if their total cost is
2775 find the cost of each article ಅಂದರು. ಸೊ ಇಲ್ಲಿ ಒಂದ 85 ಇತ್ತಂದ್ರೆ ಇನ್ನೊಂದ 100 ಆಗುತ್ತೆ. ಸೊ ಇಲ್ಲಿ ಒಂದು ಆರ್ಟಿಕಲ್ ಗಿಂತ ಇನ್ನೊಂದು ಆರ್ಟಿಕಲ್ ಇಲ್ಲಿ 15% ಕಮ್ಮಿ ಐತಿ. ಸೊ ಟೋಟಲ್ ಇದು 185 ಆಗುತ್ತೆ. ಸಿ ಇದು 185 ಅನ್ನೋದು ಏನಾಗುತ್ತೆ 2775 ಆಗುತ್ತೆ. ಸೊ ಇಲ್ಲಿ ನಮಗ 100 ಅಂದ್ರೆ ಎಷ್ಟು, ಇಲ್ಲಿ 85% ಅಂದ್ರೆ ಎಷ್ಟು. ಸೊ ಇಲ್ಲಿ 185 15 ಇದಾಗುತ್ತೆ. ಸೊ 115 ನೆಕ್ಸ್ಟ್ 85 15 115 1,500. ಸೊ ಇಲ್ಲಿ 85 15 1275. ಸೊ ಇದು ಆನ್ಸರ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ 12ನೇ ಕ್ವಶನ್, ಇಫ್ p minus 2q equal to 3 pq equal to 5 then what is the value of p cube minus 8q cube ಅದ. ಸೊ ಇಲ್ಲಿ a cube minus b cube ಫಾರ್ಮುಲಾ ಹಚ್ಚಿ ಇದನ್ನ ಕಂಡು ಹಿಡಿಬೇಕು. ಸೊ ಇಲ್ಲಿ ಕ್ಲಿಯರ್ ಆಗಿ ಕಂಡು ಹಿಡಿಯಲಾಗದ, ನೀವು ಇದನ್ನ ನೋಡ್ಕೋಬಹುದು. ಸೊ ಈ ತರ ಆನ್ಸರ್ ಏನು ಬರ್ತದೆ 117 ಈ ತರ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ಥರ್ಡ್ ಅಂಡ್ ಏತ್ ಟರ್ಮ್ ಆಫ್ GP is 243, its fourth term is 3, find the seventh term. ಸೊ ಇಲ್ಲಿ 3 ಮತ್ತು 8 ಟರ್ಮ್ಗಳ ಗುಣಲಬ್ಧ ಏನೈತಿ 243 ಅದ. ಸೊ 4ನೇ ಟರ್ಮ್ ಏನೈತಿ 3 ಅದ. ಹಾಗಾದ್ರೆ 7ನೇ ಟರ್ಮ್ ಅನ್ನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಇದನ್ನು ಕೂಡ ಕ್ಲಿಯರ್ ಆಗಿ ಕೊಡಲಾಗಿದೆ. ಸೊ ಇದನ್ನು ಕೂಡ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಇಪ್ಪ a plus b plus c equal to 11, ab plus bc plus ca equal to 3 and abc equal to minus 135. What is the value of a cube plus b cube plus c cube? ಸೊ ಇದನ್ನ ಫಾರ್ಮುಲಾ ಹಚ್ಚಿ ಇದನ್ನು ಕೂಡ ನೀವು ಬಿಡಿಸಬಹುದು. ಸೊ ಫಾರ್ಮುಲಾ ಇಲ್ಲಿ ಕೊಡಲಾಗಿದೆ. ಸೊ ಈ ಬೆಲೆಗಳನ್ನ ಇದರಲ್ಲಿ ಹಾಕಿ ಕಂಡು ಹಿಡಿಬಹುದು. ಸೊ ಈ ತರ ಆನ್ಸರ್ ಎಷ್ಟು ಬಂದದ 827 ಈ ತರ ಆನ್ಸರ್ ಬರ್ತದ. ನೆಕ್ಸ್ಟ್, if the sum of roots of ax square plus bx plus c equal to 0 is equal to the sum of squares of their reciprocal, then which one of the following relation is correct ಅಂದರು. ಸೊ ಇಲ್ಲಿ ಇನ್ ಡೀಟೇಲ್ ಆಗಿ ಇಲ್ಲಿ ಬಿಡಿಸಲಾಗಿದೆ. ಸೊ ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಅನ್ನ ತೊಂದ. ಸೊ ಇಲ್ಲಿ ಆಲ್ಫಾಗಳ ಸಮ್ ಆಲ್ಫಾ ಬೀಟಾಗಳ ಸಮ್ ಏನಾಗಿರ್ತದ ಮೈನಸ್ ಬಿ ಬೈ ಎ ಆಗಿರ್ತದ. ಅವುಗಳ ಪ್ರಾಡಕ್ಟ್ ಏನಾಗಿರ್ತದ ಸಿ ಬೈ ಎ ಆಗಿರ್ತದ. ಅದೇ ರೀತಿ ಅವುಗಳ ರೆಸಿಪ್ರೋಕಲ್ ಅನ್ನ ಕೇಳಿದರು. ಹಾಗಾಗಿ 1 ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ 1 ಬೈ ಬೀಟಾ ಸ್ಕ್ವೇರ್ ಅನ್ನ ತೊಂದು ಇಲ್ಲಿ ನಾವು ಬಿಡಿಸಬೇಕಾಗ್ತದೆ. ಸೊ ಈ ತರ ಆನ್ಸರ್ ಎಷ್ಟು ಬರ್ತದ ಅಂದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು 2a ಸ್ಕ್ವೇರ್ ಸಿ ಅಂತ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.